ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಆಲೂ ಮೇಥಿ ಪರೋಟ. ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಎರಡೂ ಕೂಡ ಹಾಕಿ ಪರೋಟ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಲಂಚ್ಗೆ, ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ ಯಾವಾಗ ಬೇಕಾದ್ರೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕಡಾಯಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಆಗಿದ ತಕ್ಷಣ ನಾನು ಈರುಳ್ಳಿನ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಬೇಕು, ಯಾಕೆಂದರೆ ಪರೋಟ ಆಗಿರೋದ್ರಿಂದ ಇದು ಲಟ್ಟಿಸ್ಬೇಕಾದ್ರೆ ಆಚೆ ಕಡೆ ಬರಬಾರ್ದು. ತುಂಬ ಚಿಕ್ಕದಾಗಿರ್ಬೇಕಂತ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಆಪ್ಷನಲ್ಲು, ಬೇಕಂತ ಅಂದವ್ರಿಗೆ ಹಾಕ್ಕೋಬೋದು. ನಾನು 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟು ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತ. ಹಾಕಲೇಬೇಕಂತ ಏನೂ ಇಲ್ಲ ಇದು. ಚೆನ್ನಾಗಿದ್ದು ಬಾಡಿದ್ಮೇಲೆ ಈಗ ನಾನು ಮೆಂತ್ಯ ಸೊಪ್ಪು, 1 ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಬೇರೆ ಸೊಪ್ಪು ಥರ ಅಲ್ಲ ಇದು. ಸೊ ನಿಧಾನಕ್ಕೆ ಬೇಯಿಸ್ತಾ ಇರ್ಬೇಕು ಇದನ್ನ. ಚೆನ್ನಾಗಿದು ಮೆತ್ತಗಾಗೋ ಥರ ಬೇಯಿಸ್ಕೋಬೇಕು. ಮತ್ತೇನಂತ ಅಂದರೆ ಇದಕ್ಕೆ ನೀರು ಹಾಕಿ ಬೇಯಿಸಬಾರ್ದು. ನೀರು ಹಾಕಿದರೆ ಪರೋಟ ಮಾಡ್ತಿರೋದ್ರಿಂದ ಪರೋಟ ಒಡೆದು ಹೋಗುತ್ತೆ. ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲದೂ ಕೂಡ ಹೊರಟೋಗಿ ಡ್ರೈ ಥರ ಆಗಬೇಕು. ಆದ್ದರಿಂದ ನಾವು ಯಾವುದೇ ನೀರನ್ನ ಇದಕ್ಕೆ ಬಳಸೋದಿಲ್ಲ. ಇದು ಇದೇ ಥರನೇ ಕೈಯಾಡ್ತಾನೆ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಆಗೋಗಿದೆ. ಸೊ ನೀರಿನಂಶ ಎಲ್ಲ ಏನೂ ಇಲ್ಲ ಇದರೊಳಗೆ ಇವಾಗ. ಸ್ವಲ್ಪ ಪುಡಿಗಳೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ. ಈಗ ಮೆಂತ್ಯ ಸೊಪ್ಪು ಎಷ್ಟು ಬೆಂದಿದೆ, ಸೊ ನಾನು ಇದಕ್ಕೆ ಪುಡಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ, ಆಮೇಲೆ 1 ಟೀ ಸ್ಪೂನು ಗರಂ ಮಸಾಲ, ಆಮೇಲೆ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ 1 1.5 ಟೀ ಸ್ಪೂನ್ ಅಷ್ಟು. ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು, ಆದರೆ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಬಂದ್ಬಿಡತ್ತಲ್ಲ, ಮತ್ತೆ ಮೆತ್ತಗಾಗ್ಬಿಡತ್ತೆ. ಹಾಗಾಗಿ ಈಗ ಮತ್ತೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಪೊಟ್ಯಾಟೋನ ಹಾಕ್ತಾ ಇದ್ದೀನಿ. ನಾನು 1.5, ಸ್ವಲ್ಪ ದೊಡ್ಡದಾಗಿತ್ತಂತ 1.5 ತೊಗೊಂಡಿದ್ದೀನಿ. ಮತ್ತು 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಚೆನ್ನಾಗಿ ಕಲಿಸ್ಬೇಕು. ಯಾವುದೇ ನೀರಿನಂಶ ಇರಬಾರ್ದು, ಅಷ್ಟು ತನಕನೂ ಕೂಡ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಆಲ್ಮೋಸ್ಟ್ ಪಲ್ಯ ಎಲ್ಲ ರೆಡಿ ಆಯಿತು. ಈಗ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಮುಂಚೆನೇ, ಒಂದು 1/4 ಗಂಟೆ ಅರ್ಧ ಗಂಟೆ ಮುಂಚೆ. ಸೊ ಈಗ ಒಂದು ಸಣ್ಣ ಬಾಲ್ ತೊಗೊಂಡು ಇದನ್ನು ಲಟ್ಟಿಸ್ಕೋಬೇಕು. ಹೇಗೆ ಅಂತಂದರೆ ಸೈಡ್ ಮಾತ್ರ ಲಟ್ಟಿಸ್ಬೇಕು, ಮಿಡಲಲ್ಲಿ ಯಾವಾಗಲೂ ಕೂಡ ತಿಕ್ಕಾಗಿರಬೇಕು. ಯಾವುದೇ ಪರೋಟ ಮಾಡಿದ್ರೂ ಕೂಡ ಸೈಡ್ಸ್ನ ಮಾತ್ರ ನಾವು ಇದು ಮಾಡಬೇಕು. ಒಂದು ಸ್ವಲ್ಪ ಈಗ ಮಾಡಿರೋಂಥ ಫಿಲ್ಲಿಂಗ್ನ ಇದರೊಳಗಡೆ ಹಾಕಿ ನೀಟಾಗಿ ಈ ಥರ ಪ್ಲೀಟ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ಆಗಿರೋದನ್ನು ಪಿಂಚ್ ಮಾಡಿ ತೆಗೆದ್ಬಿಡಬೇಕು. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ನಿಧಾನಕ್ಕೆ ಇದು ಮಾಡಬೇಕು. ಇದು ಫೋರ್ಕಿಂದ ಯಾಕೆ ತೂತ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅಲ್ಲಿ ಬಬಲ್ಸ್ ಥರ ಬರುತ್ತಲ್ಲ, ಹಾಗೆ ಮಾಡಿದ್ರೆ ಏನಾಗುತ್ತೆ, ಒಡೆದು ಬಿಡುತ್ತೆ. ಸೊ ಅಲ್ಲಿ ಬಂದಿರೋಂಥ ಪಲ್ಯ ಎಲ್ಲ ಏನಾಗುತ್ತೆ, ಆಚೆ ಕಡೆ ಬಂದುಬಿಡುತ್ತೆ. ಸೊ ಎಲ್ಲಿ ನಿಮಗೆ ಬಬಲ್ಸ್ ಬರುತ್ತೋ ಅಲ್ಲಿ ಏನು ಮಾಡಬೇಕು, ಫೋರ್ಕ್ ತೊಗೊಂಡು ಹಿಂಗೆ ಚುಚ್ಚಿದಾಗ ಆ ಗ್ಯಾಸ್ ಅದರಲ್ಲಿರೋಂಥ ಬಬಲ್ಸ್ ಎಲ್ಲ ಹೋಗಿಬಿಡುತ್ತೆ. ಸೊ ಆವಾಗ ಪಲ್ಯ ನಮಗೆ ಆಚೆ ಕಡೆ ಬರೋದಿಲ್ಲ. ಸೊ ನಿಧಾನಕ್ಕೆ ಇದನ್ನು ಲಟ್ಟಿಸ್ಬೇಕು, ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದು ಆಚೆ ಕಡೆ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ಇದು ರೆಡಿ ಆಯಿತು. ಇಷ್ಟು ತಿಕ್ಕಾಗಿದ್ರೆ ಸಾಕಿದು. ಇದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನು ತುಂಬ ಎಣ್ಣೆ ನನಗೇನು ಇಷ್ಟ ಆಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಒಂದೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎರಡೂ ಕಡೆಗೆ ಚೆನ್ನಾಗಿ ಕೆಂಪಗಾಗೋ ಥರ ಬೇಯಿಸ್ಕೊಂಡು, ಆಮೇಲೆ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು ನೀವು, ಇಲ್ಲ ಅಂತಂದರೆ ಚೆನ್ನಾಗಿರುತ್ತೆ. ಸೊ ಇದಿವಾಗ ಇಷ್ಟು ರೆಡಿ ಆಯಿತು. ಇದನ್ನ ಸಾಮಾನ್ಯ ನಮಗೆ ಚಟ್ನಿ ಅನ್ನೋದಕ್ಕಿಂತ ನಮಗೆ ಇಲ್ಲಿ ಮೊಸರು ಮತ್ತು ಉಪ್ಪಿನಕಾಯಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಯಾಕೆಂದರೆ ಇದರಲ್ಲೆಲ್ಲ ಖಾರ, ಉಪ್ಪು ಖಾರ ಎಲ್ಲ ಇದರೊಳಗೆ ಇರೋದ್ರಿಂದ ಇದಕ್ಕೇನು ಬೇರೆ ಏನು ಬೇಕು ಅಂತ ಅನಿಸಲ್ಲ. ಸೊ ಅದಕ್ಕೆ ಮೊಸರು ಚೆನ್ನಾಗಿರುತ್ತೆ. ಬೇಕಾದ್ರೆ ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಚಿಲ್ಲಿ ಪೌಡರು, ಉಪ್ಪು ಹಾಕ್ಕೊಂಡು ತಿನ್ಬೋದು. ಇಲ್ಲ ಪ್ಲೇನ್ ಇದು ಮತ್ತು ಉಪ್ಪಿನಕಾಯಿ ಜೊತೆಗಿದ್ರೆ ಇದು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಇವತ್ತು ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.